ಸೊತ್ತು ಅಲ್ಲನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ಬೋದು. ಟಿಪ್ಪು ಆಡಳಿತ ಮಾಡಿರಬಹುದು ಮೈಸೂರಿನಲ್ಲಿ, ದೇವಸ್ಥಾನಗಳು ಟಿಪ್ಪು ಸೊತ್ತು ಅಲ್ಲ, ಟಿಪ್ಪು ಸುಲ್ತಾನ್ ಸೊತ್ತು ಅಲ್ಲ. ಅಂದಮೇಲೆ ಅದು ಹಿಂದೂಗಳ ಸೊತ್ತೆ. ಅದರಲ್ಲಿ ನೀವು ಮೂಗು ತೋರಿಸಿ ಏನೋ ಮಾಡಕ್ಕೆ ಬಂದರೆ ಆಗೋದಿಲ್ಲ. ಇದನ್ನು ನೀವು ಹೇಳಿದರೆ ಅಲ್ಲಿ ಬಡಿಗೆ ತಗೋತಾರೆ ಹಿಂದೂಗಳ ಹತ್ರ. ನೀವು ಅಲ್ಲಿ ಹೋಗಿ ಹೇಳಿದರೆ ಅಲ್ಲಿ ಹೋಗಿ ನೀವು ಬಡಿಗೆ ತಗೋತಾರೆ ಅಲ್ಲಿ. ಆದರೆ ಈ ದಾರಿ ತಪ್ಪದ ಕೆಲಸವನ್ನು ಕಾಂಗ್ರೆಸ್ನವರು ಸಹಜವಾಗಿ ಮಾಡ್ತಾರೆ. ಈಗ ಅವರು ವಿಚಲಿತರಾಗಿದ್ದಾರೆ. ಯಾಕಂತಂದರೆ RSSನ ಶ್ಲೋಕ ಹೇಳಿಬಿಟ್ಟಿದ್ದಾರೆ. ಅವರು ಹೇಳಿದ್ದಕ್ಕೆ ಪಕ್ಷದವ್ರು ಹಿಡ್ಕೊಂಡು ಎಲ್ಲ ಕಡೆಯಿಂದೂ ಶುರು ಹಚ್ಕೊಂಡಿದ್ದಾರೆ. ಆ ಕಾರಣದಿಂದ ಪಾಪ ವಿಚಲಿತರಾಗಿ ಇಂಥವೆಲ್ಲ ಮಾತಾಡ್ಲಿಕ್ಕೆ ಹೊರಟಿದ್ದಾರೆ. ಅದು ಹಿಂದೂಗಳ ಸೊತ್ತೆ. ನೀವು ಈಗ ಬಾನು ಮುಸ್ತಾಕ್ ಅವರನ್ನು ತಂದು ಉದ್ಘಾಟನೆ ಮಾಡಿಸ್ಬೇಕು ಅಂತ ಮಾಡ್ತೀವಿ. ಆದರೆ ನಿಮ್ಮನ್ನು ಕರ್ಕೊಂಡೋಗಿ ಅವ್ರ ಮಸೀದಿಯಲ್ಲಿ ಇದು ಉದ್ಘಾಟನೆ ಮಾಡಿಸ್ತಾರಾ? ಮಾಡಿಸಲ್ಲ. ಯಾಕೆಂದ್ರೆ ನಿಮ್ಮನ್ನು ದೂರ ಇಡ್ತಾರೆ. ಬಾನು ಮುಸ್ತಾಕ್ ಅವ್ರು ಹೇಳಿದ್ರು, ನಾನು ಹೇಳ್ತೇನೆ, ಬಾನು ಮುಸ್ತಾಕ್ ಅವ್ರನ್ನ ನಾನು ವಿರೋಧಿಸೋದಿಲ್ಲ. ಅವರು ಕುಂಕುಮ ಹಚ್ಕೊಂಡು ಚಾಮುಂಡಿಗೆ ಬಂದು ಪೂಜೆ ಮಾಡಿ ಅಲ್ಲಿಂದ ಹೋಗಿ ದಸರಾ ಉದ್ಘಾಟನೆ ಮಾಡಿ ನಾನು ಹಿಂದುತ್ವವನ್ನು ಒಪ್ತೇನೆ, ಗೌರವಿಸ್ತೇನೆ ಅಂತ ಹೇಳಿದರೆ ನಾನು ಈಗಲೂ ಕೂಡ ನಾನು ವಿರೋಧ ಮಾಡೋದಿಲ್ಲ. ಇಲ್ಲಾಂದರೆ ಅವರು ಏನು ತಾಯಿ ಭುವನೇಶ್ವರಿಯ ವಿಚಾರವನ್ನು ಹೇಳಿ, ಇದು ಬಣ್ಣ, ನಿಮ್ಮ ಫ್ಲಾಗನ ಬಣ್ಣನೇ ಅರಿಶಿಣ ಕುಂಕುಮ, ಇನ್ನೆಲ್ಲಿ ನಾವು ಕನ್ನಡ ಬಗ್ಗೆ ಇದು ಮಾಡೋದು ಹೇಳಿ ಹೇಳ್ಕೊಂಡಿದ್ದಾರಲ್ಲ, ಅದೇ ಮನಸ್ಥಿತಿಯಲ್ಲಿ ಅವರಿದ್ದರೆ ಕನ್ನಡಿಗರು ಮತ್ತು ಹಿಂದೂಗಳು. ನಿನ್ನೆ ನಡೆದ ಪರಿಶಿಷ್ಟ ಜಾತಿ ವರ್ಗಗಳ ವಿಜಿಲೆನ್ಸ್ ಕಮಿಟಿ ಸಭೆಯಲ್ಲಿ ಹಲವು ವಿಚಾರಗಳನ್ನು ನಾನು ಪ್ರಸ್ತಾಪ ಮಾಡಿದ್ದೆ. ಕಾಡುಗೋಡಿ ಬಳಿಯ ದಿನ್ನೂರು ಗ್ರಾಮದಲ್ಲಿ ಜೀತ ಪದ್ಧತಿಯನ್ನು ಮಾಡಿಕೊಂಡಿದ್ದ ದಲಿತ ಸಮುದಾಯಗಳಿಗೆ ವಸತಿ ಕಲ್ಪಿಸಿ 5 ಎಕರೆ ಜಾಗವನ್ನು 1950ರಲ್ಲಿ ಕೊಡಲಾಗಿದೆ. ಈ ಜಾಗದಲ್ಲಿ ಅವರು ರೈತರು ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ KDB ಸುಮಾರು 250ಕ್ಕೂ ಹೆಚ್ಚು ಎಕರೆಗಳನ್ನು ಅವರಿಗೆ ಕಾಂಪನ್ಸೇಷನ್ ಕೊಟ್ಟು ಅವರಿಂದ ಜಮೀನುಗಳನ್ನು ಬಿಡಿಸ್ಕೊಂಡು ಇಂಡಸ್ಟ್ರಿ ಮಾಡಿದ್ದಾರೆ. ರೈಲ್ವೆ ಡಿಪಾರ್ಟ್ಮೆಂಟ್ 250ಕ್ಕೂ ಹೆಚ್ಚು ಎಕರೆಗಳನ್ನು ತಗೊಂಡಿದೆ. ಪೊಲೀಸ್ ಸ್ಟೇಷನ್ಗೆ ಜಾಗ ಕೊಡೋದು, ಅಲ್ಲಿ ಇನ್ನು ಮೆಟ್ರೋಗೆ ಕೊಡಲಾಗಿದೆ. ಪ್ರೈವೇಟ್ನವರು ಖರೀದಿ ಮಾಡಿ ಅಪಾರ್ಟ್ಮೆಂಟ್ಗಳೆಲ್ಲ ಕಟ್ಟಿದ್ದಾರೆ. ಈಗೆಲ್ಲ ಇದ್ದರೂ ಕೂಡ ಇಷ್ಟು ಡೆವಲಪ್ ಆಗಿರೋ ಮಧ್ಯದಲ್ಲಿ ಕೋರ್ಟ್ನ ಆದೇಶ ಯಾವುದನ್ನೋ ಒಂದನ್ನು ತೋರಿಸಿ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಇದು ಫಾರೆಸ್ಟಿಗೆ ಸೇರಿದ್ದು ಅಂತೇಳಿ ಬಂದು ಇವ್ರನ್ನೆಲ್ಲ ಒಕ್ಕಲೆಬ್ಬಿಸಿ ಇರ್ತಕ್ಕಂಥ ಸಣ್ಣ ಪುಟ್ಟ ಮನೆಗಳು ಎಲ್ಲ ದಬ್ಬಿ ಅಲ್ಲಿ ಗಿಡ ನೆಡೋ ಕೆಲಸವನ್ನು ಮಾಡಿ, ಇದು ಕೋರ್ಟ್ನ ಆದೇಶವನ್ನು ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡಿದೆ. ಇದು ಡೆವಲಪ್ ಆಗಿದ್ದರೆ ಸರಿ, ಆಗಿಲ್ಲ ಅಂದರೆ ತಗೊಳ್ಳಿ, ಆಗಿಬಿಟ್ಟಿದ್ರೆ ಅವರಿಂದ ಹಣ ವಸೂಲಿ ಮಾಡಿ ಬೇರೆ ಕಡೆಯಲ್ಲಿ ಅರಣ್ಯ ಬೆಳೆಸುವಂಥ ಕೆಲಸವನ್ನು ಮಾಡಿ ಅಂತೇಳಿ ಕೋರ್ಟ್ ಆದೇಶ ಇದೆ. ಅದನ್ನು ತಗೊಳ್ಳಿಲ್ಲ ಅವರು. ಜಮೀನೇ ತಗೋಬೇಕು, ಯಾಕಂತಂದ್ರೆ ಬೆಲೆ ಬಾಳ್ತಕ್ಕಂಥದ್ದು, ಸುತ್ತಲೂ ಇಂಡಸ್ಟ್ರಿ ಬಂದ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಇವರು ಬಂದು ತಗೊಂಡಿದ್ದಾರೆ. ತಗೊಳ್ಳುವಾಗ ಏನು ಮಾಡಿದ್ದಾರೆ, ಚೀಫ್ ಸೆಕ್ರೆಟರಿಗವರು ಸ್ಪೆಷಲ್ ಟೀಮ್ ಮಾಡಿ ಕಳಿಸ್ಬೇಕಾಗಿತ್ತು, ಮಾಡೇ ಇಲ್ಲ, ಅವ್ರಿಗೆ ಗೊತ್ತೇ ಇಲ್ಲ. ಸೊಮೋಟೋ ಈ ಅರಣ್ಯಾಧಿಕಾರಿಗಳು ತಗೊಂಡು ಹೋಗಿ ಪೊಲೀಸ್ನವರನ್ನು ಸಪೋರ್ಟಿಗೆ ತಗೊಂಡು ಇವರು ಅದನ್ನು ಎತ್ತಂಗಡಿ ಮಾಡಿಸ್ಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನ, ಗಂಡು ಮಕ್ಕಳನ್ನ ಯಾರಂತೂ ನೋಡದೆ ಎಲ್ಲರನ್ನೂ ದಾಂಧಲೆ ಮಾಡಿ ಎಬ್ಬಿಸಿ ಓಡಿಸಿದ್ದಾರೆ. ಪ್ರೊಟೆಸ್ಟ್ ಮಾಡಲಿಕ್ಕೂ ಅದು ಅವಕಾಶ ಕೊಟ್ಟಿಲ್ಲ. ನಿನ್ನೆ ನಾನು ಪ್ರಶ್ನೆ ಮಾಡಿದಾಗ ಚೀಫ್ ಸೆಕ್ರೆಟರಿಯವರೇ ನೀವು ಟೀಮ್ ಮಾಡಿದ್ದೀರಾ ಅಂದರೆ ಇಲ್ಲ. DIG ಕೇಳಿದೆ ನಾನು, ಸರ್ ತಾವೇನಾದರೂ ಹಿಂಗೆ ಯಾರಾದರೂ ಬಂದು ಕೇಳಿದಾಗ ಆದೇಶ ಮಾಡಿದ್ದೆ ಇಲ್ಲ, ಕಮಿಷನರ್ ಆದೇಶ ಇಲ್ಲ, ಪೊಲೀಸ್ನವ್ರು ಹೆಂಗೆ ಸಪೋರ್ಟ್ ಕೊಟ್ರಿ? ಈಗೆಲ್ಲವೂ ಕೂಡ ಇಲ್ಲೀಗಲ್ ಆಗಿದೆ. ಅಂದಮೇಲೆ ಇದು ದಲಿತರ ದೌರ್ಜನ್ಯಕ್ಕೆ ಕಾಯ್ದೆ ಅಡಿ ಬರುತ್ತೆ. ಆದ್ದರಿಂದ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ಬಂದಿದ್ದರು ನೋಡಿ. ಅಶ್ವಥ್ ಅಂತೇಜ ಇವರು ದಲಿತ ಸಂಘದ ಹೋರಾಟಗಾರರು, ಇವರೆಲ್ಲ ಬಂದು ಅಟ್ರಾಸಿಟಿ ಕೇಸೇ ಹಾಕಬೇಕು ಅಂತೇಳಿ ಡಿಮ್ಯಾಂಡ್ ಮಾಡಿದರು. ಮುಖ್ಯಮಂತ್ರಿಗಳಿಗೆ ನಾನು ಕೇಳಿದಾಗ ಆಯಿತು ನೀವು DG ಕೊಡಿ, ಮಾಡಿಸಿ, ಕೇಸ್ ಮಾಡಿಸಿ ಅಂತ ಹೇಳಿದರು. ಈಗ DC ತಾಲೂಕು ಇದು ತಹಸೀಲ್ದಾರ್, AC ಮತ್ತು ಫಾರೆಸ್ಟ್ ಆಫೀಸರ್ ರವೀಂದ್ರನಾಥ್ ಜೊತೆಗೆ ಅಲ್ಲಿ ಪೊಲೀಸ್ ಆಫೀಸರ್ ರಂಗಸ್ವಾಮಿ
ಇವರೆಲ್ಲರೂ ಕೂಡ ಸೇರಿಕೊಂಡು ಮಾಡಿರ್ತಕ್ಕಂಥ ಪಿತೂರಿ. ಅವರೆಲ್ಲರ ಮೇಲೂ ದೂರ ಆಗಿದೆ. ಈಗ ಅವರು ಒಂದು ವಿಷಯ ಏನಂದರೆ, ಇದರಲ್ಲಿ ಯಾರೋ ಬೇರೆಯವರು ಇದ್ದಾರೆ, ಮೂರನೇ ಕೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸರ್ಕಾರಕ್ಕೆ ಗೊತ್ತಿಲ್ಲ, DIGಗೆ ಗೊತ್ತಿಲ್ಲ, ಪೊಲೀಸವರ ಇದು ತಗೊಂಡಿಲ್ಲ, ಅಲ್ಲಿ ಲೋಕಲ್ ಪೊಲೀಸ್ ಮೇಲೆ ಒತ್ತಡ ಹಾಕಿ ಇವರು ಅವರನ್ನು ದುರ್ಬಳಕೆ ಮಾಡಿದ್ದಾರೆ. ಆ ಕಾರಣದಿಂದ ಅಟ್ರಾಸಿಟಿ ಕೇಸ್ ಹಾಕಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ನಿನ್ನೆನೇ ಅವರು ಮೌಖಿಕ ಆದೇಶ ಮಾಡಿದ್ದಾರೆ. ಅದನ್ನು ತಗೊಂಡು ಕೇಸ್ ಹಾಕ್ರಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಚೀಫ್ ಸೆಕ್ರೆಟರಿಗೂ ಹೋಗಿ ಕೊಟ್ಟಿದ್ದೇನೆ, ಎಲ್ಲರಿಗೂ ಕೊಟ್ಟಿದ್ದಾರೆ. ಈಗ DIG ಅವ್ರಿಗೂ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥದ್ದು 711 ಎಕರೆ ಅರೆಸ್ಟ್ಗೆ ಸಂಬಂಧಪಟ್ಟಿದ್ದರೆ 711 ಎಕರೆ ವಾಪಸ್ ತಗೋಬೇಕು ಅವರು. ಈಗ KDBದು ನೀವು ತಗೊಳಕ್ಕಾಗಲ್ಲ, ರೈಲ್ವೆದು ತಗೊಳಕ್ಕಾಗಲ್ಲ, ಮೆಟ್ರೋದು ತಗೊಳಕ್ಕಾಗಲ್ಲ, ಪೊಲೀಸ್ ಸ್ಟೇಷನ್ ವಾಪಸ್ ತಗೊಳಕ್ಕಾಗಲ್ಲ, ದೇವಸ್ಥಾನದ್ದು ತಗೊಳಕ್ಕಾಗಲ್ಲ, ಸ್ಮಶಾನದ್ದು ತಗೊಳಕ್ಕಾಗಲ್ಲ. ಇವೆಲ್ಲ ತಗೊಳ್ಳಿಲ್ಲ ಅಂದರೆ ಇವ್ರಿಗೆ ಮಾತ್ರ ದಲಿತರನ್ನು ಒಕ್ಕಲೆ ಯಾಕೆ 120 ಎಕರೆಗೆ ಮಾತ್ರ ಅಂದರೆ ಬೆಲೆ ಬಾಳುವ ಜಮೀನು ಅನ್ನೋ ಕಾರಣಕ್ಕೆ ಇದನ್ನು ಕಬಳಿಸೋ ಕೆಲಸವನ್ನು ಯಾರೋ ಮೂರನೇ ಕೈ ಮಾಡ್ತಾ ಇದೆ. ಈಗಲೂ ಕೂಡ ದಲಿತರನ್ನು ಹೋಗೋದು, ನಿನ್ಗೆ 5 ಲಕ್ಷ ಕೊಟ್ಬಿಡ್ತೇನೆ, ನೀ ಸುಮ್ಮನೆ ಇದ್ಬಿಡು ಅನ್ನೋದು, ಈ ರೀತಿ ಅಂಶಗಳನ್ನು ಒಡ್ಡೋ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೆ ನಾನು ಬಿಡೋ ಪ್ರಶ್ನೆ ಇಲ್ಲ. ಇದು ರೆವಿನ್ಯೂಗೆ ಹಿಂದೆನೇ ಆಗಿದೆ. ರೆವಿನ್ಯೂ ಇಟ್ಕೊಂಡಿದ್ದರೆ ಇವರು ವಾಪಸ್ ತಗೋಬೋದು. ರೆವಿನ್ಯೂ ಇಟ್ಕೊಂಡಿಲ್ಲ, ಇದು ರೈತರು ಕೊಟ್ಟಾಗೋಗಿದೆ. ಇದು ಅದರಲ್ಲೂ ದಲಿತರು, ಅವರನ್ನು ಒಕ್ಕಲೆಬ್ಬಿಸಲಿಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇವತ್ತು ಬೆಳಗ್ಗೆಯಿಂದಲೂ 100 ಜನ ರೈತರು ಬಂದಿದ್ದರು. ನಾವು ವಿಧಾನಸೌಧಕ್ಕೆ ನಾನು ಕರ್ಕೊಂಡೋಗಿ ಚೀಫ್ ಸೆಕ್ರೆಟರಿ ಅವರ ಆಫೀಸ್ಗೂ ಕೂಡ ಅವ್ರನ್ನ ಕರ್ಕೊಂಡೋಗಿದೆ. ಇನ್ನೂ ಅನೇಕರು ನನ್ನ ಜೊತೆಯಲ್ಲಿ ಇದ್ದಾರೆ, ಅವರನ್ನು DIG ಹತ್ರ ಮಾತಾಡಿದ್ದೀವಿ. ಈ ಕೇಸು ಏನೇ ಆದರೂ ಕೋರ್ಟ್ಗಾದರೂ ಹೋಗಿ ಇದನ್ನು ಹೋರಾಟ ಮಾಡಿ ಗೆಲ್ತೇವೆ ಅಂತ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.